ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ, ಇವತ್ತು ಊರಿಗೆ ಬಂದಿದ್ದೀನಿ. ಊರಲ್ಲಿ ಹಿಂಗೆ ಹೋಗ್ತಾ ಮಕ್ಕಳಿಗೆ ಒಂದಷ್ಟು ಗಿಡದ ಪರಿಚಯ ಎಲ್ಲ ಮಾಡಿಕೊಡೋದು ಅಂದರೆ ಅದು ಒಂಥರ ಖುಷಿ. ಈ ಥರದ ದಾರಿಲಿ ಮಕ್ಕಳ ಜೊತೆ ಅವ್ರ ಕಥೆನ ಕೇಳ್ಕೊಂಡು ಹೋಗೋದು ಅದು ಮತ್ತೂ ಮಜಾ. ಅವರ ಸ್ಟೋರಿಗಳು ಹೆಂಗಿರುತ್ತೆ ಅಂದರೆ ಸಖತ್ ಎಂಟರ್ಟೈನಿಂಗು. ಈ ರೀತಿ ತೋರಿಸ್ತೀನಿ ಒಂದು ನಿಮಿಷ. ನಮಗೆ ಗೊತ್ತಾಗದಂಗೆ ಹೆಂಗ್ ಬರುತ್ತೆ ಅಂತ ಅಲ್ಲ, ಒಂದ್ಸತಿ ಹಿಂಗ್ ಬರ್ತಾ ಇರುತ್ತೆ ಬೆಟ್ಟದಿಂದ, ಅಲ್ಲಿ ಗೇಟ್ ಹಾಕೊಂಡಿದೆ ಅಂತ, ಮತ್ತೆ ಮರದ ಹಿಂದೆ ಹಡ್ಕೊಂಡಿರುತ್ತೆ, ಮತ್ತೆ ಸುಮ್ಮನೆ ಅಲ್ಲೇ ಮರನ ಹತ್ತುತ್ತಾ ಇರುತ್ತೆ. ನಮಗೆ ಸೌಂಡ್ ಬರುತ್ತಾ ಅದನ್ನ, ಅದೇನು ಮಂಕಿ ಅನಿಸುತ್ತೆ. ಮತ್ತೆ ಹೋಗ್ತಾ ಇರ್ತೀವಿ. ಮತ್ತೆ ಇಲ್ಲಿ ಮ್ಯಾಗ ಏನಾಗುತ್ತೆ, ಗಿಡಕ್ಕೆ ಬಂದು ಒಂದೊಂದ್ಸತಿ ಗೊತ್ತಾಗದಂಗೆ ಹಾರು ಬಿಡ್ತಾರೆ. ಅಲ್ಲ, ಸಿಂಹ ಗಿಡಕ್ಕೆ ಹತ್ತತ್ತ? ಸಿಂಹ ಗಿಡಕ್ಕೆ ಹತ್ತತ್ತ? ಏ, ಸಿಂಹ ಗಿಡಕ್ಕೆ ಹತ್ತಲ್ಲ, ಚಿರತೆ ಗಿಡಕ್ಕೆ ಹತ್ತದು. ಹೋಗಿ ಹೋಗಿ ಬೇಗ ಬೇಗ. ಹಾ, ಇಲ್ಲಿ ಬಂದ್ಬಿಟ್ರೆ ಕಷ್ಟ ಕಡೆಗೆ. ಹುಲಿ, ಚಿರತೆ, ಸಿಂಹ ಅಲ್ಲ. ಅದಕ್ಕೆ ಅಂದ್ರೆ ಮೇನ್ ಅಡಾಪ್ಟೇಷನ್ಸ್ ಕಡೆಗೆ ಅಡ್ಕೊಂಬುದ ಅವ್ರ ಬಾಡಿ ಮ್ಯಾಚ್ ಆಗ್ತದೆ. ಇಲ್ಲಿ ನೋಡಿ, ಇದು ಎಷ್ಟು ಸಖತ್ತಾಗಿದೆ. ಇದು ಎಂತ ಗಿಡ ಗೊತ್ತಾ ಇದು? ಇಲ್ಲಿ ನೋಡಿಲ್ಲಿ, ಇಲ್ಲಿ ನೋಡಿಲ್ಲಿ ಎಷ್ಟೆಲ್ಲ ಹಣ್ಣಾಗಿದೆ ಅಲ್ಲ ಕಾಯಿ. ಹೌದಾ? ಇದು ನೋಡಿಲ್ಲಿ ಎಷ್ಟು ಸಖತ್ತಾಗಿದೆ. ಇದು ಏನು ಕಾಯಿ ಗೊತ್ತಾ ನಿಂಗೆ? ನೋಡಕ್ ಕೊಡ್ತೀನಿ ಇರು. ನೋಡಿಲ್ಲಿ ಎಷ್ಟೆಲ್ಲ ಕಾಯಿ. ಇದು ನಾವು ಚಿಕ್ಕವರಿದ್ದಾಗ ಇದು ಅಲ್ಲ, ಇದು ನಾವು ಪೆಟ್ನೆಕಾಯಿ ಅಂತೀವಿ, ಹುಳಿ ಮಜ್ಜಿಗೆ ಕಾಯಿ ಅಂತೀವಿ, ಎಲ್ಲ ಹೇಳ್ತೀವಿ ಇದಕ್ಕೆ. ಇಲ್ಲಿ ನೋಡಿ, ತಗೊಳ್ಳಿ, ತಿನ್ನಿ. ಇದು ಹಣ್ಣಾದಾಗ ಸಖತ್ತಾಗಿರತ್ತೆ ಟೇಸ್ಟು. ಈಗ ಕಾಯಿದೆ ಹುಳಿ ಹುಳಿ ಇರತ್ತೆ. ಇದು ನಾವು ಚಿಕ್ಕವರಿದ್ದಾಗ ಇದನ್ನು ಕೋವಿ ಥರ ಇದನ್ನು ಒಂದು ಬಿದಿರಿಂದ ಮಾಡ್ತಿದ್ವಿ. ಅದರಲ್ಲಿ ಆ ಕಾಳನ್ನು ಹಾಕ್ಬಿಟ್ಟು ಪಟ್ ಅಂತ ಹೊಡಿತಾ ಇದ್ವಿ. ಇದು ಗನ್ ಸೌಂಡ್ ಬಂದಂಗೆ ಬರೋದು, ಸಖತ್ ಮಜಾ. ನಮ್ಗೆ ಆವಾಗ ಅದೇ ಎಂಟರ್ಟೈನ್ಮೆಂಟು. ಈಗ ಬರುತ್ತಲ್ಲ ಇದರಲ್ಲಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದ್ದೀರಿ ಅಂತ ಹಾಡಿದೆಯಲ್ಲ, ಆ ಪಿಳ್ಳಂಗೋವಿ ಇದರಿಂದನೇ ಮಾಡ್ತಿದ್ದಿದ್ದು. ಆ ಪಿಳ್ಳಂಗೋವಿ ಅಂದರೆ ಪೆಟ್ನೆ ಕೋವಿ ಅಂತ ನಾವು ಹೇಳ್ತಿದ್ವಿ. 2 ಪೆಟ್ನೆ ಕಾಳನ್ನು ಇಟ್ಕೊಂಡು ಒಂದು ಕಾಳನ್ನು ಹಾಕಿ ಇನ್ನೊಂದು ಕಾಳು ಹಿಂದ್ಗಡೆಯಿಂದ ಹೊಡೆದಾಗ ಅದು ಗ್ಯಾಸು ಅಂದರೆ ಫಾರ್ಮ್ ಆಗಿ ಗಾಳಿ ಏರ್ ಪ್ರೆಷರ್ಗೆ ಢಮ್ ಅಂತ ಸೌಂಡ್ ಬರೋದು. ಸೂಪರ್ ಆಗಿರೋದು, ನಮಗೆ ಸಖತ್ ಮಜಾ ಇರೋದು. ಇದು ಹಣ್ಣು ತಿನ್ನೋಕ್ಕೂ ಸಖತ್ ಟೇಸ್ಟಿಯಾಗಿರುತ್ತೆ, ಒಂಥರ ಹುಳಿಸಿಯಾಗಿ. ನಾವು ಚಿಕ್ಕ ಮಕ್ಕಳಿದ್ದಾಗ ಕಾಯಿನೂ ತಿನ್ಕೊಂಡು ಕಾಯಿನೂ ಬಿಡ್ತಾ ಇರಲಿಲ್ಲ, ಒಂದೂ ಕಾಯಿನೂ ಬಿಡದೆ ತಿನ್ನೋದೇ ಆಗಿತ್ತು. ಅದು ನಮಗೆ ಆವಾಗ ಎಲ್ಲಿ ಇದರ ಹಣ್ಣುಗಳೆಲ್ಲ ಇಲ್ಲ, ಕಾಡಲ್ಲಿ ಸಿಗೋದನ್ನೇ ಹುಡ್ಕೊಂಡು ಏನೇನು ಸಿಗತ್ತೆ ತಿನ್ನೋದಕ್ಕೆ ಅದನ್ನೇ ತಗೊಂಡು ತಿನ್ನೋದೇ ಆಗಿತ್ತು. ಸಖತ್ ಮಜಾ ಇರುತ್ತೆ, ಹಣ್ಣು ಸೂಪರಾಗಿರುತ್ತೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇದರಿಂದ ನಾವು ಪೆಟ್ನೆ ಕೋವಿನ ಮಾಡಿಕೊಂಡು ಅದರಲ್ಲಿ ಆಡ್ತಾಯಿದ್ವಲ್ಲ, ಆ ಆಟದ ಮುಂದೆ ನಿಮ್ಗೆ ಯಾವುದೂ ಮಜಾ ಬರೋಲ್ಲ. ಅದು ಕೃಷ್ಣಾಷ್ಟಮಿ ಟೈಮಿಗೆ ನಾವು ಜಾಸ್ತಿ ಅದನ್ನು ಯೂಸ್ ಮಾಡೋದಾಗಿತ್ತು, ಪೆಟ್ನೆ ಕೋವಿನ. ಹೆಂಗಿದೆ ಟೇಸ್ಟು? ಹಾಂ, ಇದು ಏನು ಕಾಯಿ ಹೇಳು? ಎಂಥ ಹೆಸರು ಹೇಳಿದೆ ಹೇಳು? ಪೆಟ್ನೆಕಾಯಿ. ಆಮೇಲೆ ಹುಳಿ ಮಜ್ಜಿಗೆ ಕಾಯಿ. ಹುಳಿ ಮಜ್ಜಿಗೆ ಕಾಯಿ ಅಂತೀವಿ. ಬನ್ನಿ ಹೋಗುವ. ಮತ್ತೆ ಇಲ್ಲಿ ಹುಲಿ ಗಿಲಿ ಬಂದರೆ ಕಷ್ಟ. ಹೋಗಿ ಬೇಗ ಒತ್ತಾಕದೆ, ಹೋಗಿ. ಆಮೇಲೆ ನಾವು ಪೆಟ್ನೆಕಾಯಿ ತಿಂದಂಗೆ ಹುಲಿ ನಮ್ಮನ್ನು ತಿನ್ನತ್ತಷ್ಟೆ. ಇದು ಸಮರ್ಥಕಾಯಿ, ಇದು ವಿಸ್ಮಯಕಾಯಿ, ಇದು ಸ್ವಸ್ತಿಕಾಯಿ ಹೇಳ್ಕೊಂಡು ಅಪ್ಪಾಜಿ ಕಾಯಿನೂ ಹೇಳತ್ತಾ. ಆಮೇಲೆ ತಿಂದಾಕಿ ಖಾಲಿ ಮಾಡಿದ್ರೆ ಏನು ಮಾಡೋದು? ಹೋಗಿ ಜೋರು ಹೋಗಿ. ಇರೋದೆಲ್ಲ ಜೂನೇ. ಅಲ್ಲಿ ಪ್ರಾಣಿಗಳು ಇಲ್ಲಿ ಆಹಾರ ಬಂತು ಅಂದ್ಕೊಂಡು ತಿಂದ್ಬಿಡ್ತವೆ ಆಮೇಲೆ ನಿನ್ನೆ. ಓ, ಇಲ್ಲೊಂದೇನೋ ಇದೆಯಲ್ಲ. ಓ, ಸೂಪರ್.
ಬಟರ್ಫ್ಲೈ. ಬಟರ್ಫ್ಲೈ ಎಷ್ಟು ಸಖತ್ತಾಗಿದೆ ಅಲ್ಲ ಇದು. ವಾವ್, ಒಂಥರ ಬ್ಲೂ ಹಾ. ನೀನು ನೋಡಿದ್ದೆ ಬೆಂಗಳೂರಲ್ಲೆಲ್ಲ ಸಿಗದೇ ಇಲ್ಲಲ್ಲ ಇದು. ಹಾ, ಎತ್ಕೋ. ಅದಕ್ಕೆ ನೋ ಮಾಡಬೇಡ, ಸ್ಲೋ ಆಗಿ ಎತ್ಕೋ. ಒಂದ್ ನಿಮಿಷ ಇರೋ ಸಮರ್ಥನ ಎತ್ತುತ್ತೆ ತಡಿ, ಅವನು ಎತ್ತಲಿ. ಲೈಕ್ ಪಪ್ಪಾಯ ಇದೆ. ಪಪ್ಪಾಯ ಇದೆ. ಸ್ಲೋಲಿ ರೆಕ್ಕೆ ಕಿತ್ತೋಗೋದು. ಬೇಡ ಬಿಡು, ಬೇಡ ಬಿಡು, ಇಲ್ಲ ಇಲ್ಲ ಬೇಡ ಬಿಡು ಪಾಪ, ಅದು ಇರ್ಲಿ. ಹಂಗೆ ಮಾಡಲ್ಲ ಅವತ್ತು ನೀ ಚಪ್ಪಲಿ ಹಾಕೊಂಡು ಇಲ್ಲಿ ಬರೋಣ, ಹತ್ರ ಬರೋಣ. ನಾನು ಹಿಡಿದು ಕೊಡ್ಲಾ? ಇದನ್ನು ಟ್ರೈ ಮಾಡ್ತೀನಿ. ನೋ ಮಾಡಾಡ. ನಂಗೂ ಕೊಡ್ತೀಯಾ? ಓ, ಹಾರೋಯ್ತದು. ಹಾಂ ಬಿಡು ಪಾಪ, ಸಖತ್ತಾಗಿದೆ. ಇಡಿ. ಒಂದ್ಸತಿ ಹಿಡ್ಕೊಡ, ಹಿಡ್ಕೊತೀನಿ. ಸ್ಲೋ ಸ್ಲೋ ಸ್ಲೋ. ಹಂಗೆ ಹಿಡ್ಕೊಂಡ್ಬಿಟ್ಟ. ಬಿಡು ಪಾಪ, ಇರ್ಲಿ ಅಲ್ಲಿ. ಹೋಗುವ ನಾವು. ಒಂದು ನಿಮಿಷ ನಾನು ಹಿಡ್ಕೊಂಡು ಹೋಗೋದಾ? ಹ್ಞೂ ಹಿಡಿದೆ. ಒಳಗಿದ್ದು ಕುತ್ಕೊಂಡಿದ್ದು. ಹ್ಞೂ ನನಗೂ ಕೊಡ್ತೀನಿ. ಒಂದು ನಿಮಿಷ ತಗೊಂಡು ಹೋಗೋಣ. ಅದಕ್ಕೆ ಕೊಡ್ಡಿಸು. ಒಂದು ಬೇಟೆ ಆಡೇ ಬಿಟ್ರೆ ಕಡೆಗೂ. ಹ್ಞೂ ಹೋಗ್ಲಿ ಬಿಡು ಪಾಪ, ಹೋಗಿ ಹೋಗಿ. ಅಲ್ಲಿ ಮಾವು ಫೋನ್ ಮಾಡ್ತಿದ್ದ, ಹೋಗಿ. ಬೇಡ ಬೇಡ, ಬಿಟ್ಟಾಕು ಮಗ, ಬಿಡು, ಹಾರೋಗ್ಲಿ ಮಗ, ಬಿಡು. ಅದ್ರ ಹಾರಿಸ್ಬಿಡು, ಹಿಂಗೆ ಮೇಲೆ ಹಾರಿಸ್ಬಿಡು, ಹೋಗ್ಲಿ. ಹಾಂ ಸೂಪರ್, ಹೋಗ್ಲಿ. ವಾ ಹೋಗ್ಲಿ. ಹಾಂ ಹೋಗಿ ಹೋಗಿ ಹೋಗಿ, ಬೇಗ ಬೇಗ ಹೋಗಿ. ಅಲ್ಲಿ ನೋಡಿ, ಅಲ್ಲಿ ಎಂತ ಬರ್ತಾ ಇದ್ದು. ವಾವ್, ಎಷ್ಟು ಸಖತ್ತಾಗಿದೆ ದಾರಿ ನೋಡಿ. ಈಗ ಹೌದು, ನೀನು ಆಗಲೇ ಒಳ್ಳೆ ಹುಲಿ ಕೆಟ್ಟ ಹುಲಿ ಹೇಳ್ದಲ್ಲ. ಈಗ ಒಳ್ಳೆ ಹುಲಿ ಬಂದ್ರೆ ಏನು ಮಾಡುತ್ತೆ, ಕೆಟ್ಟ ಹುಲಿ ಬಂದು. ಹಾಂ, ಈಗ ಒಳ್ಳೆ ಹುಲಿ ಯಾರು ಏನು ಮಾಡುತ್ತೆ? ಓಹ, ಒಳ್ಳೆ ಹುಲಿ ಏನು ಮಾಡುತ್ತೆ, ಕೆಟ್ಟ ಹುಲಿ ಏನು ಮಾಡುತ್ತೆ? ಇಲ್ಲ, ಒಳ್ಳೆ ಹುಲಿ ಬಂದ್ರೆ ತಲೆಯಿಂದ ತಿನ್ಕೊಂಬರತ್ತೆ, ಕೆಟ್ಟ ಹುಲಿ ಬಂದ್ರೆ ಕಾಲಿಂದ ತಿನ್ಕೊಂಬರತ್ತೆ. ಒಳ್ಳೆ ಹುಲಿ ಬಂದ್ರೆ ಇಡೀ ಬಾಡಿನ ತಿಂದ್ಬಿಡತ್ತೆ. ಕೆಟ್ಟ ಹುಲಿ ಬಂದ್ರೆ ಕಾಲು ಒಂದು ಕಡೆ ಎಸೆಯುತ್ತೆ ತಿಂದು, ಕೈ ಒಂದು ಕಡೆ ಎಸೆಯುತ್ತೆ, ತಲೆ ಒಂದು ಕಡೆ ಎಸೆಯುತ್ತೆ ತಿಂದು, ಅರ್ಧಂಬರ್ಧ ತಿಂದ್ಬಿಟ್ಟು ಹೋಗತ್ತೆ. ಅದು ಬೇಗ ಬೇಗ ಹೋಗಿ, ಬೇಗ ಬೇಗ ಹೋಗಿ. ಹೋಗಿ, ಮಳೆ ಬರುತ್ತೆ ಆಮೇಲೆ ನೋಡಿ. ಅಲ್ಲಿ ನೋಡಿ, ಅಲ್ಲಿ ಎಷ್ಟೆಲ್ಲ ದನ ಇದೆ. ಬೇಗ ಬೇಗ ಹೋಗಿ. ಆಮೇಲೆ ಸಂಜೆ ಒಂದು ಫಾಲ್ಸಿಗೆ ಹೋಗೋರು. ಓಕೆನಾ? ಸೂಪರ್ ಆಗಿದೆ ಫಾಲ್ಸ್. ನಾವೀಗ ಅಷ್ಟು ಫೈಂಡ್ ಮಾಡ್ಕತಾ ವಿಡಿಯೋ ಮಾಡ್ಕತಾ ಹೋಗ್ತೀವಿ. ಹೌದಾ? ದಿನ ವಿಡಿಯೋ ಮಾಡಾಕಿದ್ವಲ್ಲ ಅವಾಗ ಅಲ್ವಾ? ಎಲ್ಲರೂ ನೋಡ್ತಾ ಫೇಸ್ಬುಕ್ ಹಾಕ್ತಾ ಇದ್ದಾರೆ ಅಲ್ವಾ? ಹೌದಾ? ನೋಡಿ ಇಲ್ಲಿ ಎಷ್ಟೆಲ್ಲ ಹಸುಗಳಿದ್ದಾವೆ. ಹೋಗಿ ಹೋಗಿ. ಒಂದು ಬ್ಲ್ಯಾಕ್ ಬ್ರೌನ್, ಒಂದು ವೈಟ್ ಇದೆ. ವೈಟ್ ಬ್ಲ್ಯಾಕ್. ಹೋಗಿ ಹೋಗಿ, ಬೇಗ ಬೇಗ ಹೋಗಿ. ರನ್ ರನ್ ರನ್. ನೋಡಿ ಹೆಂಗ್ ನೋಡ್ತಾ ಇದೆ ನೋಡೋದು. ಓ, ಬಂತು 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 ಬಂತು. ಸರಿ, ಬೇಗ ಬೇಗ ಹೋಗಿ. ಸರಿ, ಬಾಯ್, ಹೋಗಿ. ಬಾಯ್ 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 ಬಾಯ್. ಮೊಬೈಲ್ ಕಟ್.